ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಂತ್ರವಾದಿಗಳು. ಬನ್ನಿ ಗುರುಗಳನ್ನು ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ, ಮೊದಲಿಗೆ ನಮ್ಮ ವೀಕ್ಷಕರಿಗೆ ಈ ಮನುಷ್ಯನ ಜೀವನದಲ್ಲಿ ಜ್ಯೋತಿಷ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ತಿಳಿಸ್ಕೊಡಿ. ಗುರುಭ್ಯೋ ನಮಃ. ಗಣಪತಯೇ ನಮಃ. ಶಾಸ್ತ್ರಾಧಾರಿತವಾಗಿರತಕ್ಕಂತಹ ಶ್ಲೋಕಾದಿಗಳನ್ನು ಹೇಳಿ ಅರ್ಥೈಸೋದಕ್ಕಿಂತ ಒಬ್ಬ ಮನುಷ್ಯ ಹುಟ್ಟಿದಾಗ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಹಾಗೂ ಅಷ್ಟಮ ಸ್ಥಾನದಲ್ಲಿರುವಂಥ ಗ್ರಹಗಳಿಂದ ಈ ರೀತಿ ಎಲ್ಲ ಹೇಳ್ತಾ ಹೋದರೆ ಅರ್ಥ ಆಗೋದಿಲ್ಲ. ಹಾಗಾಗಿ ಏನಕ್ಕೆ ಅಂತ ಕೇಳಿದ್ರೆ ಹುಟ್ಟಿದಂಥ ಸಮಯಗಳು ಅನ್ನುವಂಥದ್ದು ತುಂಬ ಆಧಾರ ಆಗ್ತದೆ. ಅದರಿಂದ ಮುಂದಿನ ಜೀವನ ಅನ್ನುವಂಥದ್ದು ಹೇಗಿರ್ತದೆ, ಹುಟ್ಟಿನ ಸಮಯ ಅನ್ನುವಂಥದ್ದಕ್ಕೆ ಇರುವಂಥ ದೋಷಾದಿಗಳಿಂದ ಚಿಂತನೆ ಮಾಡುವಂಥ ಕಾಲದಲ್ಲಿ ಆ ದೋಷದಿಂದ ಉಂಟಾಗುವಂಥ ದೋಷಗಳನ್ನು ನಿವೃತ್ತಿ ಮಾಡಲಿಕ್ಕೆ ಬೇಕಾಗ್ತದೆ. ಮದುವೆಯ ಕಾಲದಲ್ಲಿ ಸಾಲಾವಳಿಗಳನ್ನು ನೋಡಲಿಕ್ಕೆ, ಮುಂದಿನ ಜೀವನ ಹೇಗಿರ್ತದೆ ಅಂತ ನೋಡಲಿಕ್ಕೆ ಜ್ಯೋತಿಷ್ಯ ಅನ್ನುವಂಥದ್ದು ಬೇಕಾಗ್ತದೆ. ಹಾಗೆ ಪ್ರಯಾಣ ಮಾಡುವಂಥ ಕಾಲದಲ್ಲಿ, ನೂತನವಾಗಿ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥ ಕಾಲದಲ್ಲಿ, ಈ ಸಂದರ್ಭಗಳಲ್ಲೆಲ್ಲ ಜ್ಯೋತಿಷ್ಯ ತುಂಬ ಅತ್ಯವಶ್ಯ. ಇನ್ನು ಅರ್ಥ ಆಗುವಂಥ ರೀತಿಯಲ್ಲಿ ಹೇಳೋದಾದರೆ, ಈಗ ನಾನಿಲ್ಲಿ ಕೂತಿದ್ದೇನೆ ಅಂತ ಆದರೆ ನಾನು ಹಾಕಿರುವಂಥ ವಸ್ತುಗಳು ಹಾಗೆ ನಾನು ಹಾಕಿರುವಂಥ ವಸ್ತ್ರಗಳ ಬಣ್ಣ ಅನ್ನುವಂಥದ್ದು ಎದುರುಗಡೆ ಅವರಿಗೆ ಒಂದು ಕಲ್ಪನೆ ಇತ್ತು ಅಂತ ಆದರೆ ನಾನು ಹೇಗಿದ್ದೇನೆ ಅಂತ ಹೇಳ್ಬೋದು. ಹಾಗೆ ಜ್ಯೋತಿಷ್ಯದಲ್ಲಿ ಹೇಗೆ ಅಂತ ಕೇಳಿದರೆ, ನಮ್ಮ ಜಾತಕ ಅಂತ ಹೇಳಿದರೆ ಹುಟ್ಟಿದಂಥ ಸಮಯ ಮತ್ತು ರಾಶಿ ನಕ್ಷತ್ರದಿಂದ ಆ ಒಂದು ಕುಂಡಲಿಯಿಂದ ನಮ್ಮ ಜೀವನದಲ್ಲಿ ಆಗುಹೋಗುಗಳನ್ನು ಹೇಗೆ ತಿಳ್ಕೊಳ್ಬೋದು, ಅದಕ್ಕೆ ಜ್ಯೋತಿಷ್ಯ ಅತ್ಯವಶ್ಯ ಅಂತ ಹೇಳಿ. ಯಾಕಂದರೆ ಶಾಸ್ತ್ರಾಧಾರಿತ ವಚನಗಳನ್ನು ಹೇಳ್ತಾ ಹೋಗೋದು ದೊಡ್ಡ ವಿಷಯ ಅಲ್ಲ, ಅದು ಹೇಳೋದ್ರಿಂದ ಅರ್ಥ ಆಗೋದು ಇಲ್ಲ. ಹಾಗಾಗಿ ಅದರ ಭಾವಾರ್ಥಗಳನ್ನು ಹೇಳೋದು ಉತ್ತಮ. ಹೇಗೆ ಕನ್ನಡಿಯಲ್ಲಿ ನಾವು ಕೂತಾಗ ಹೇಗೆ ಎಲ್ಲವನ್ನು ನಾವು ಸರಿ ಮಾಡ್ಕೊಳ್ತೇವೆ, ನಮ್ಮ ಜೀವನದಲ್ಲಿ ನಾವು ಸರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಏನಾದ್ರು ಇದ್ದರೆ ಅಥವಾ ಏನಾದರೂ ತಪ್ಪಾಗಿದ್ದರೆ ಅದು ಸರಿ ಮಾಡ್ಕೊಳ್ಳೋದೆಲ್ಲ ಇದ್ದರೆ ಅದಕ್ಕೆ ಜ್ಯೋತಿಷ್ಯ ಸರಿಯಾಗಿ ತೋರಿಸಿಕೊಡ್ತದೆ, ಕನ್ನಡಿ ಇದ್ದ ಹಾಗೆ ಅಂತ ಹೇಳಿ. ಹೀಗೆ ಜ್ಯೋತಿಷ್ಯ. ಖಂಡಿತ ಗುರೂಜಿ. ಇನ್ನು ಜ್ಯೋತಿಷ್ಯ ಹಾಗೂ ಅದರಲ್ಲಿರುವಂತಹ ಪ್ರಕಾರಗಳೆಷ್ಟು ಅಂತ ಅದ್ರ ಬಗ್ಗೆ ಹೇಳೋದಾದರೆ? ಜ್ಯೋತಿಷ್ಯದಲ್ಲಿ ಇರುವಂಥದ್ದು ಒಂದು ಪ್ರಕಾರ ಅಂತ ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಮನುಷ್ಯನ ಜೀವನದಲ್ಲಿ ಜಾತಕದಿಂದ ಶುರು ಆಯಿತು ಅಂತ ಆದರೆ ಆರೂಢ, ಅಷ್ಟಮಂಗಳ, ಸ್ವರ್ಣಾರೂಢ, ಅಷ್ಟಮಂಗಳ ಈ ರೀತಿಯಾಗಿ ತಗೊಳ್ತಾರೆ. ಅದರಲ್ಲಿ ಸುಮಾರಷ್ಟು ವಿಷಯಗಳುಂಟು. ಒಂದು ತಾಂಬೂಲ ಪ್ರಶ್ನೆ ಅಂತ ಹೇಳಿ ಈಗೆಲ್ಲ ಚಾಲ್ತಿಯಲ್ಲಿರುವಂಥದ್ದು. ಅದು ಹೇಗೆ ಅಂತ ಕೇಳಿದರೆ, ತತ್ಕಾಲ ಲಗ್ನದಲ್ಲಿರುವಂತಹ ಗ್ರಹಸ್ಥಿತಿಗಳನ್ನು ನೋಡಿ ಆ ಯಜಮಾನ ಕೊಟ್ಟಂತಹ ತಾಂಬೂಲದಲ್ಲಿ ಅದು ಕೆಲವೊಂದೆಲ್ಲ ಗಣಿತಗಳಿದೆ, ಅದನ್ನು ಗುಣಿಸೋದು ಭಾಗಿಸೋದು, ಕೊನೆಗೆ ಒಂದು ಗ್ರಹ ಸಿಗ್ತದೆ ನಮಗೇನು. ಎಲ್ಲದರಿಂದ ಒಂದು ಗ್ರಹವನ್ನು ತಗೊಳ್ತೇವೆ, ಆ ಗ್ರಹಕ್ಕೆ ಗುರುವಿನ ಅನುಕೂಲ ಇದೆಯಾ ನೋಡಿ ಮುಂದುವರಿಯುವಂಥದ್ದು. ಹಾಗೆ ಅದರಲ್ಲಿ ತಾಂಬೂಲ ಅಂತ ಹೇಳಿದರೆ ಆ ಒಂದು ಆರೂಢ ಲಗ್ನದಲ್ಲಿ ಇರುವಂಥ ಗ್ರಹಗಳಿಗೂ ಇಲ್ಲಿ ಬಂದಂಥ ತಾಂಬೂಲಕ್ಕೂ ಮ್ಯಾಚ್ ಮಾಡಿ ಅದನ್ನೇನು ಮಾಡ್ತಾರೆ ಕೇಳಿದರೆ ಆ ಫಲವನ್ನು ಹೇಳ್ತಾರೆ. ಬಿಟ್ಟರೆ ನಮಗೆ ವೀಳ್ಯದೆಲೆಲ್ಲ ಎಂಥದೋ ಕಾಣ್ತದೆ, ನಾವು ಅದನ್ನು ಹೇಳೋದು, ಆ ವಿಷಯಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ಮಾತುಗಳು ಅಂತ ಹೇಳಿ. ಅದೇ ರೀತಿಯಾಗಿ ಜಾತಕವನ್ನು ಪರಿಶೋಧನೆ ಮಾಡುವಂಥದ್ದು, ಹಾಗೆ ಆರೂಢ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ಅನ್ನುವಂಥದ್ದೇ ಜ್ಯೋತಿಷ್ಯ. ಆದರೆ ನಮಗೆ ಒಂದು ಈ ಒಂದು ಆರೂಢ ಲಗ್ನ ಅಂದರೆ ಒಂದು 6 ವಿಷಯಗಳಿರ್ತದೆ. ಚಕ್ರಲೇಖನ, ಹಾಗೆ ಸ್ಪೃಷ್ಟಾಂಗ ರಾಶಿ, ಹಾಗೆ ಇದರಲ್ಲಿ ಸುಮಾರಷ್ಟು ವಿಷಯಗಳುಂಟು. ಅದರಂತೆ ಅದೆಲ್ಲವನ್ನು ತಗೊಂಡು ಎಲ್ಲದರಲ್ಲೂ ಬಂದಂಥ ಲಗ್ನಾದಿಗಳನ್ನು ತಗೊಂಡು ಯಾವ ಲಗ್ನಕ್ಕೆ ಗುರುವಿನ ಅನುಕೂಲ ಇದೆ ನೋಡಿ ಮುಂದೆ ಚಿಂತನೆ ಮಾಡುವಂಥ ವಿಷಯಗಳು. ಅದರಲ್ಲಿ ಒಬ್ಬೊಬ್ಬರು ಒಂದೊಂದನ್ನೇ ಮುಖ್ಯವಾಗಿ ತಗೊಂಡು ಹೋಗ್ತಾರೆ. ಆದರೆ ಜ್ಯೋತಿಷದಲ್ಲಿರುವಂಥದ್ದು ಹೀಗೆ. ಪ್ರಕಾರಗಳು ಅಂದರೆ ಅದೇ ನೀವು ತಾಂಬೂಲ ಪ್ರಶ್ನೆ ಹೇಳಿದ್ರಿ, ಇದ್ರ ಬಿಟ್ಟು ಇನ್ನು ಯಾವ್ದಾವ್ದು ಪ್ರಕಾರಗಳು ಬರುತ್ತೆ? ಪ್ರಕಾರಗಳು ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಒಂದು ಜ್ಯೋತಿಷ್ಯ ಅಂತ ತಗೊಂಡಾಗ ಒಂದು ಚಕ್ರಲೇಖನ ಅಂತ ಮಾಡ್ತೇವೆ, ಇನ್ನೊಂದು ದೀಪಲಕ್ಷಣ ಅಂತ ಇರ್ತದೆ. ದೀಪವನ್ನು ನೋಡಿ ಅದರಲ್ಲಿ ಶಕುನಗಳು, ಮತ್ತು ಬರುವಾಗ ನಾವು ಶಕುನಾದಿಗಳನ್ನು ನೋಡುವಂಥದ್ದು ಇರ್ತದೆ. ನಂತರದಲ್ಲಿ ತಾಂಬೂಲ ಪ್ರಶ್ನೆ ಅನ್ನುವಂಥದ್ದು ಇರ್ತದೆ. ಚಕ್ರಲೇಖನ ಆಯಿತು. ಮತ್ತು ಇನ್ನು ಪ್ರಚಕ, ಕೇಳುವಂಥ ವ್ಯಕ್ತಿ ನಮಗೆ ಮೊದಲನೇ ಅಕ್ಷರವನ್ನು ಏನು ಹೇಳ್ತಾನೆ ಅದರಿಂದ ಚಿಂತನೆ ಮಾಡುವಂಥದ್ದು ಇರ್ತದೆ. ಹಾಗೆ ನಂತರದಲ್ಲಿ ಈ ತಾಂಬೂಲ, ಆಮೇಲೆ ಜ್ಯೋತಿಷ್ಯ, ಆರೂಢ ಲಗ್ನ ಅಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ಸೂರ್ಯ ಉದಯ ಆದಂತಹ ಲಗ್ನ ಅನ್ನುವಂಥದ್ದು ಉದಯ ಲಗ್ನ ಅನ್ನುವಂಥದ್ದು ಇರ್ತದೆ. ಮತ್ತು ಚಂದ್ರಾಧಿಷ್ಠಿತ ರಾಶಿ, ಇದೆಲ್ಲವೂ ಸಮೇತ ಹೇಗೆ ನೀವೊಂದು ತಾಂಬೂಲ ಪ್ರಶ್ನೆ ಅನ್ನುವಂಥದ್ದು ವಿಳ್ಯದೆಲೆಯಿಂದ ಮಾತಾಡ್ತಿರೋ, ಈಗ ಹೇಳಿದಂಥ ಅಷ್ಟೂ ವಸ್ತುಗಳಿಂದ ಅದೆಲ್ಲವೂ ಜ್ಯೋತಿಷ್ಯವೇ. ಖಂಡಿತ ಗುರುಜಿ. ಇನ್ನು ಜ್ಯೋತಿಷ್ಯಕ್ಕೂ ವಿಜ್ಞಾನಕ್ಕೂ ಸಂಬಂಧ ಇದೆಯಾ ಅಂತ? ಜ್ಯೋತಿಷ್ಯಕ್ಕೂ ವಿಜ್ಞಾನಕ್ಕೂ ಸಂಬಂಧ ಉಂಟಾ ಅಂತ ಹೇಳೋದು, ಅದು
ಇರುವುದೇ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವೇ. ವಿಜ್ಞಾನಕ್ಕೂ ಜ್ಯೋತಿಷ್ಯಕ್ಕೂ ಆಯುರ್ವೇದಕ್ಕೂ ಪೂರ್ಣವಾಗಿರ್ತಕ್ಕಂಥ ವಿಷಯಗಳುಂಟು. ಯಾಕೆ ಅಂತ ಕೇಳಿದರೆ, ಈಗ ಖಗೋಳಶಾಸ್ತ್ರ ಅಂತ ಹೇಳಿ ಈಗ ಮುಂದಿನ ಅಮಾವಾಸ್ಯೆ ಯಾವಾಗ ಬರ್ತದೆ, ಮುಂದಿನ ಪಂಚಾಂಗವನ್ನು ನಾವು ಸೂರ್ಯ ಉದಯ ನಾಳೆ ಇಂಥ ಸಮಯಕ್ಕೆ ಆಗ್ತಾನೆ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯತೆ ಅಂತ ಕೇಳಿದರೆ, ಅದಕ್ಕೆ ನಮಗೆ ವಿಜ್ಞಾನದ ಕೆಲವೊಂದು ಗಣಿತಗಳು ಅದೆಲ್ಲ ಅವಶ್ಯಕತೆ ಇರ್ತದೆ. ಇದೆರಡಕ್ಕೂ ಅವಿನಾಭಾವ ಸಂಬಂಧ. ಯಾಕಂದರೆ ಮಳೆ ಆಗುವಂಥದ್ದು ನಮಗೆ ಮುಂಚೆಯೇ ಗೊತ್ತಿರ್ತದೆ. ಹೀಗೆಲ್ಲ ಇರುವಾಗ ಆ ವಿಜ್ಞಾನಕ್ಕೂ ಈ ಜ್ಯೋತಿಷ್ಯದಲ್ಲಿರುವಂಥದ್ದು ಆ ಗಣಿತಗಳು ಎರಡು ಒಂದೇ. ಅದಕ್ಕೆ ಅಂದರೆ ಅದಕ್ಕಿರುವಂಥ ಸಂಬಂಧಗಳು ಇದ್ದಾವೆ ಅಂತ ಹೇಳಿ. ಖಂಡಿತ ಗುರುಜಿ. ಇನ್ನು ಜ್ಯೋತಿಷ್ಯದಿಂದ ಹೇಗೆ ಜನರು ಲಾಭವನ್ನು ಪಡೆದುಕೊಳ್ಬಹುದು ಅಂತ? ಜ್ಯೋತಿಷ್ಯದಿಂದ ಹೇಗೆ ಲಾಭ ಪಡ್ಕೊಳ್ಬೋದು ಅಂತ ಹೇಳಿದರೆ, ಒಂದು ಉದಾಹರಣೆ ರೀತಿಯಾಗಿ ಹೇಳುವಾಗ, ಒಬ್ಬ ಮನುಷ್ಯನಿಗೆ ಒಂದು ರೋಗ ಉಂಟಾಯಿತು ಅಂತಾದರೆ ಒಂದು ಸಣ್ಣ ಔಷಧವನ್ನು ಮಾಡಿ ಸರಿ ಮಾಡ್ಕೊಳ್ತಾನೆ. ಇಲ್ಲ ಅಂತ ಹೇಳಿದರೆ ಅದು ಹಾಗೆ ದೊಡ್ಡದಾಗಿ ಏನಾಗ್ತದೆ ಅಂತ ಕೇಳಿದರೆ ಅದು ಗೆಡ್ಡೆ ಆಗ್ಬೋದು. ನಂತರದಲ್ಲಿ ಅದನ್ನು ಆಪರೇಷನ್ ಮಾಡಿ ತೆಗಿಬೇಕು. ಇದು ನಿಮಗೆ ಗೊತ್ತಿರುವಂಥ ವಿಷಯ. ನಾ ಹೇಳ್ತೇನೆ, ಬಾಧೆ ಜಾಸ್ತಿ ಆಯಿತು, ಬಾಧೆ ಜಾಸ್ತಿ ಆದ್ದರಿಂದ ಈ ತೊಂದರೆಗಳು ಬಂತು ಅಂತೇಳಿ. ಹಾಗೆ ಮನುಷ್ಯನು ಏನೋ ಒಂದು ಗ್ರಹ ಸ್ಥಿತಿಗಳಿಂದ ಅಥವಾ ಅವನು ಮಾಡಿದಂತಹ ಪಾಪಕರ್ಮಗಳಿಂದ ಅವನ ಜೀವನದಲ್ಲಿ ಅನುಭವಿಸುವಂತಹ ಕಷ್ಟಗಳು ಭಗವಂತ ಕೊಡಬೇಕಾದರೂ ಅಷ್ಟೇ ಪೆಟ್ಟು ತೆಗೆದರಪ್ಪ ಅಂತ ಕೊಡೋದಿಲ್ಲ. ಇವನ ಗ್ರಹಚಾರ ಸ್ಥಿತಿಗಳು ಹೇಗಿದೆ, ಹಾಗೆ ಆ ಬಾಧೆಯನ್ನು ಆ ತೊಂದರೆಯನ್ನು ಕೊಡುವಾಗ ಆ ಸ್ಥಿತಿಗಳನ್ನು ನೋಡಿ ಕೊಡ್ತಾನೆ ಅಂತ ಹೇಳಿ. ಹಾಗೆ ಆ ಜ್ಯೋತಿಷ್ಯದಲ್ಲಿ ನಾವು ಮುಂದುವರಿತಾ ಹೋದ್ವಿ ಅಂತಾದರೆ ಮುಂದೆ ಆಗುವಂಥ ಏನೋ ಒಂದು ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು ಇರ್ಬೋದು, ಅಥವಾ ಇನ್ನೊಂದು ಉದ್ಯೋಗದಲ್ಲಿ ಏನಾದರೂ ಸ್ಥಾನಭ್ರಮ ಅಂದರೆ ಈಗ ಅಂದರೆ ಕೆಲಸವನ್ನು ಕಳ್ಕೊಳ್ಳುವಂಥದ್ದು ಆಗಿರಬಹುದು. ಈ ರೀತಿ ಈ ಕಂಟಕಪ್ರಾಯಗಳು ಅನ್ನುವಂಥದ್ದು ನಮಗೆ ಮುಂಚಿತವಾಗಿ ಗೊತ್ತಾಯಿತು ಅಂತಾದರೆ ನಾವು ಅನುಭವಿಸುವಂಥದ್ದು ತಪ್ಪಾಗ್ತದೆ ಅಂತ, ಅಂದರೆ ನಿಂತು ಹೋಗ್ತದೆ ಅಂತ. ಎಲ್ಲೋ ಒಂದು ಗಾಡಿಯನ್ನು ಹೋಗಬೇಕಾದ್ರೆ ದೊಡ್ಡ ಹೊಂಡವನ್ನು ಹಾರಿಸಿದ್ವಿ ಅಂತ ಆದರೆ ಬಿದ್ದು ನಮಗೆ ಪೆಟ್ಟಾಗ್ತದೆ. ಮುಂಚೆಯೇ ನಮಗೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಯ್ತು ಅಂತಾದರೆ ನಾವು ಹೋಗ್ಲಿಕ್ಕೆ ಹೋಗೋದಿಲ್ಲ. ಅಥವಾ ಈ ಜ್ಯೋತಿಷ್ಯ ಅಂದ್ರೂ ಕೂಡಲೇ, ಈಗ ಜ್ಯೋತಿಷ್ಯ ಹೇಳಿದ್ರು ಕೂಡಲೇ ಅಥವಾ ಒಂದು ಪೂಜೆ ಪುನಸ್ಕಾರ ಆದಿಗಳನ್ನು ಮಾಡಿದ್ರು ಕೂಡಲೇ ಎಲ್ಲ ಸರಿಯಾಗ್ತದೆ ಅನ್ನುವಂಥ ಭಾವನೆ ಅಲ್ಲ. ಅದಕ್ಕೆ ಸರಿಯಾಗಿ ಔಷಧವನ್ನು ಮಾಡಬೇಕು. ಈಗ ನಾವು ತಲೆನೋವಿದೆ ಅಂತ ಆದರೆ ತಲೆನೋವಿಗೆ ಔಷಧಿಯನ್ನು ತೊಗೊಳ್ಬೇಕು. ಕಾಲು ನೋವಿಗೆ ತೊಗೊಂಡ್ರೆ ತಲೆನೋವು ಔಷಧಿ ಹೋಗೋದಿಲ್ಲ. ಈಗ ಕೆಲವರು ಹೇಳ್ತಿರ್ತಾರೆ, ಸುಮಾರಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ, ಎಂಥದ್ದು ಉಪಯೋಗ ಇಲ್ಲ ಅಂತ. ಅದಕ್ಕೆ ಔಷಧ ಕೊಡುವವನು ಸರಿ ಇರಬೇಕು. ಈಗ ನಾ ಹೇಳುವವನು ನಾ ದಿನ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳೋದಕ್ಕಿಂತ ಅವನ ಜಾತಕದಲ್ಲಿ ಏನು ದೋಷ ಇದೆ ಅದಕ್ಕೆ ಪರಿಹಾರ ಕೊಟ್ವಿ ಅಂತಾದರೆ ಅವನಿಗೆ ಆ ಲಾಭ ಅನ್ನುವಂಥದ್ದು ಗೊತ್ತಾಗ್ತದೆ. ಈಗ ಒಂದು 100 ರೂಪಾಯಿ ಕಳ್ಕೊಳ್ಳುವಂಥ ವ್ಯಕ್ತಿ ಒಂದು 70 ರೂಪಾಯಿ ಉಳಿಸಿ 30 ರೂಪಾಯಿ ಕಳೆದೋದ್ರೆ, ಗುರುಗಳ ಹತ್ರ ಹೋಗಿದ್ದಕ್ಕೆ ಒಂದು 30 ರೂಪಾಯಿ ಉಳಿತು, ನನಗೆ 70 ರೂಪಾಯಿ ಉಳಿತು, 30 ರೂಪಾಯಿ ಹೋಯ್ತು ಅಂತೇಳಿ ಆಗ್ತದೆ. ಅದೇ ರೀತಿ ನಂತರದಲ್ಲಿ ಆ ಪಾಪಕರ್ಮಗಳನ್ನುವಂಥದ್ದು ಹೆಚ್ಚಿದ್ದಾಗ ಈ ಹಣ ಕಳೆದೋಗುವಂಥದ್ದಕ್ಕಿಂತ ಒಂದು ಪೆಟ್ಟು ಭಗವಂತ ಕೊಡುವಾಗ ಜೋರಾಗಿ ಕೊಡ್ತಾನೆ ಅಂತ ಹೇಳ್ತಾನಲ್ಲ, ಒಂದು ಪೆಟ್ಟು ಜಾಸ್ತಿ ಆಗೆಲ್ಲಾದರೂ ಈ ವೈಕಲ್ಯ ಅಂತ ಹೇಳಿದರೆ ಈ ಅಪಘಾತಗಳಾಗುವಂಥದ್ದು ಈ ರೀತಿ ಆಗ್ತಾ ಹೋಗುತ್ತೆ. ಅದು ಅವನವನ ಜಾತಕ್ಕೆ ಸಂಸೂಚಿತವಾಗಿರ್ತಕ್ಕಂತಹ ಫಲಗಳಿಂದ ನಾವು ಚಿಂತನೆ ಮಾಡ್ಬೋದು. ಅದಕ್ಕೆ ರಾಶಿ ಭವಿಷ್ಯಾದಿಗಳನ್ನೆಲ್ಲ ಚಿಂತನೆ ಮಾಡೋದಿಲ್ಲ. ಯಾಕೆ? ಪ್ರತಿನಿತ್ಯ ದಿನ ಭವಿಷ್ಯ ಅಂತ ಹೇಳಿದರೆ ಒಬ್ಬರ ಜಾತಕವನ್ನು ನಾವು ವಿಮರ್ಶೆ ಮಾಡಿ ಅವ್ರಿಗೆ ಫಲ ಹೇಳಬೇಕು ಬಿಟ್ಟರೆ ಕ್ರೋಢೀಕರಿಸಿ ಮಾಡಲಿಕ್ಕೆ ಇದು ಸಾಮೂಹಿಕವಾಗಿರುವಂಥದ್ದಲ್ಲ ಅಂತ ಹೇಳಿ. ಹಾಗಾಗಿ ಇಷ್ಟು ವಿಷಯಗಳು. ಹೌದು ಗುರುಜಿ, ಖಂಡಿತ. ಇನ್ನು ಈ ಏನಾದರೂ ಸಮಸ್ಯೆ ಬಂದಾಗ ಈಗ ನಾವು ಹೋಗಿ ನಮ್ಮ ಜಾತಕವನ್ನು ತೋರಿಸಿದಾಗ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಯಾವೆಲ್ಲ ರೀತಿಯ ಪ್ರಕಾರದ ಪರಿಹಾರಗಳು ಇರುತ್ತೆ ಅಂತ? ಪ್ರಕಾರಗಳಲ್ಲಿ ಸುಮಾರಷ್ಟು ವಿಧಿ ಇದೆ. ಈ ಪರಿಹಾರ ಕ್ರಮ ಅನ್ನುವಂಥದ್ದು ತುಂಬ ದೊಡ್ಡ ವಿಷಯಗಳು. ಯಾಕೆ ಅಂತ ಕೇಳಿದರೆ, ಒಂದು ಮನುಷ್ಯನ ಜೀವಿತಾವಧಿಯಲ್ಲಿ ಅವನ ಕುಟುಂಬದಿಂದ ಅಂತ ಕೇಳಿದರೆ ಅವನ ಪಿತುಪಿತಾಮಹ ಪ್ರಪಿತಾಮಹ ಕಾಲಗಳಿಂದ ಮಾಡಿದಂತಹ ಆಭಿಚಾರ ಕ್ರಿಯೆಗಳು ಅಥವಾ ಅವನು ಮಾಡಿದಂಥ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ಪದ್ಮಾವತಿ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹುಬ್ಬಳ್ಳಿ ಹತ್ರ ಕಿರೇಪುರ ಅಂತ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ. ನಮಸ್ತೆ ಗುರುಜಿ. ಹಾಂ, ನಿಮ್ಮ ಹೆಸರು? ಕೇಳಿಸ್ತಿಲ್ಲ. ನಮ್ಮ ಹೆಸರು ಪದ್ಮಾವತಿ ಗುರುಜಿ. ಹಾಂ, ಎಂತ ಕೇಳಬೇಕಿದ್ದಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ನಿಮ್ಮ ಮನೆಯವ್ರ ಬಗ್ಗೆ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಎಂತ ಕೇಳಬೇಕಿದ್ದಿತ್ತ? ನಮ್ಮ ಮನೆಯವರಿಗೆ ಒಂದು ಪರಿಸ್ಥಿತಿ ಪ್ರವಾಸದ ಬಿದ್ದಿದ್ದಾರೆ ಗುರುಜಿ. ಹೆಂಡತಿ ಮಕ್ಕಳು ಅನ್ನೋದು ಸ್ವಭಾವ ಇಲ್ಲ ಗುರುಜಿ. ಅವ್ರಿಗೆ ಗಂಡು ಮಕ್ಕಳು ಬೇಡ ಆಗಿತ್ತು, ಹಂಗೆ ಮಾಡಕ್ ಗುರುಜಿ. ಏನಾಗಿದೆ ಅನ್ನೋದು ತಿಳಿವಲ್ಲ. ಅವ್ರದ್ದು ಡೇಟ್ ಆಫ್ ಬರ್ತ್ ಏನಾದರೂ ಉಂಟಾ? ಅವ್ರ ಡೇಟ್ ಆಫ್ ಬರ್ತ್ 1983 ಗುರುಜಿ. 1983 ಗುರುಜಿ. 1983. ಅವ್ರ ಹೆಸರು ನೀಲಪ್ಪ ಗುರುಜಿ. ಯಾವ ತಿಂಗಳಿನಲ್ಲಿ ಹುಟ್ಟಿದ್ದು? ಅವ್ರ ತಿಂಗಳು
ಅಷ್ಟೊಂದು ಇದಿಲ್ಲ ಗುರುಜಿ ನನಗ. ಹಾಂ ಹಾಂ ನಂದೇ ನನಗೆ ಐತಿನ ಗುರುಜಿ, ಯಾರು ಬೇಕಾದ ಎಲ್ಲರೂ ಅವ್ರ ಪರವಾಗಿ ನಿಂತಿಟ್ರು ಗುರುಜಿ. ಯಾರು ಆಕಿ ದೇವ್ರ ಇರ್ತಾಳ ಗುರುಜಿ. ಹಾಂ ನಂಗೆ ಸರಿಯಾಗಿ ಆಕಿಗೆ ಒಬ್ರಲ್ಲ ಇಬ್ರಲ್ಲ ಗುರುಜಿ. ಏನಾರ ಆದ್ರೆ ಏನ್ ಮಾಡ್ಯಾಳ ಅನ್ನೋದು ಸ್ವಲ್ಪ ಜೋರಾಗಿ ಮಾತಾಡಿಮಾ. ಹಲೋ ಗುರುಜಿ. ಏನ್ ಮಾಡ್ಯಾಳ ಅನ್ನೋದು ತಿಳಿವಲ್ದು ಗುರುಜಿ. ಹೆಣ್ಣು ಮಕ್ಳು ಅನ್ನೋದ ಆಗ್ಬಿಟ್ರೆ ನೀವು ಬ್ಯಾಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಾರ ಗುರುಜಿ. ನಿಮ್ಮ ಈಗ ನೋಡಿ, ಒಂದು ಅವರ ಜಾತಕ ಅನ್ನುವಂಥದ್ದು ಇಲ್ಲ ಅಂತಾದಾಗ ನಾವು ಇವತ್ತು ಉದಯ ಆಗಿರುವಂಥ ಸಮಯಕ್ಕೆ ಆ ಚಿಂತನೆಗಳನ್ನು ಮಾಡುವಾಗ ನಮಗೆ ಉದಯ ಲಗ್ನ ಅನ್ನುವಂಥದ್ದು ಮೇಷ, ವೃಷಭ, ಮಿಥುನ ಲಗ್ನ ಅನ್ನುವಂಥದ್ದು ಅದು ಬೇಡಿ. ಈಗ ಸಮಸ್ಯೆ ಏನಾಗಿರೋದು ಅಂತ ಕೇಳಿದರೆ, ನಮಗೆ ಒಂದು ಇಲ್ಲಿ ವ್ಯಕ್ತಿಯ ಜಾತಕಾದಿಗಳು ಅನ್ನುವಂಥದ್ದು ಇಲ್ಲ ಅಂತ ಹೇಳಿದಾಗ ನಾವೇನು ಮಾಡ್ತೇವೆ, ಪ್ರಶ್ನೆಯನ್ನು ಚಿಂತನೆ ಮಾಡ್ತೇವೆ. ಈಗ ಮಿಥುನ ರಾಶಿಗೆ ಬಾಧಾ ರಾಶಿ ಅನ್ನುವಂಥದ್ದು ಧನು ಲಗ್ನ ಚಿಂತನೆಯನ್ನು ಮಾಡುವಾಗ ಇವರು ಕೇಳಿದಂಥ ಸಪ್ತಮ ಸ್ಥಾನ ಅನ್ನುವಂಥದ್ದು ಏನಾಗಿದೆ, ಇಲ್ಲಿ ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂಥ ಒಂದು ಸ್ತ್ರೀ ದೇವತೆಯನ್ನು ಅಥವಾ ಈ ಬಲಿಪ್ರಧಾನವಾಗಿರ್ತಕ್ಕಂಥ ದೇವತೆಯನ್ನು ಬಿಟ್ಟು ಹೋದಂಥ ಲಕ್ಷಣಗಳು. ಹಲೋ ಪದ್ಮಾವತಿ ಅವ್ರು ಕೇಳಿಸ್ತಾ ಉಂಟಾ? ಹೇಳಿ ಗುರುಜಿ. ಹಾಗೆ ಈ ಕುಲದೇವತಾ ಕೋಪಗಳಿಂದ ಅಥವಾ ಈ ಹಿಂದೆ ಒಂದು ಈ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಉಂಟಾದಂಥ ತೊಂದರೆಗಳು ಅನ್ನುವಂಥದ್ದಾಗಿದೆ. ಒಂದು ಈಗಿರುವಂಥ ಸ್ಥಿತಿ ಏನಾಗಿದೆ ಕೇಳಿದರೆ, ಈ ಕಪಟ ಅಂದರೆ ಸ್ವಲ್ಪ ನಿಮ್ಮ ಮೇಲೆ ಕೂಗಾಡುವಂಥದ್ದು, ವೈಮನಸ್ ಮಾಡುವಂಥದ್ದು, ನೀವಾಗಿಯೇ ಅವರ ಹತ್ರ ಜಗಳ ಮಾಡುವಂಥ ಮನಸ್ಥಿತಿಗಳು ಬರುವಂತೆ ಮಾಡುವಂಥದ್ದು, ಈ ರೀತಿ ಇರುವಂಥ ವಿಷಯಗಳೆಲ್ಲ ಗೋಚರಕ್ಕೆ ಬರ್ತಾ ಇದೆ. ಆಗ್ತಾ ಉಂಟಾ? ಅದೇ ಈಗ ಮತ್ತೆ ಇನ್ನೊಂದೇನಾಗ್ತಾ ಉಂಟು ಕೇಳಿದರೆ, ಒಟ್ಟು ನಿಮ್ಮ ಕುಟುಂಬದವರ ವಿಚಾರಗಳಲ್ಲಿ ಅದನ್ನು ಈ ನಿಂದ್ಯಾಭಿಭಾಷಿ ನಿಂದನೆ ಮಾಡಿ ಮಾತಾಡುವಂತಹ ಪ್ರವೃತ್ತಿಯನ್ನು ಇಟ್ಟುಕೊಂಡು ಪ್ರತಿನಿತ್ಯ ಈ ವೈಮನಸ್ ಮಾಡುವಂಥ ಮನಸ್ಥಿತಿಯನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಮತ್ತೆ ಇರುವಂಥ ಸ್ಥಿತಿಗತಿಗಳು, ಇರುವಂಥ ಮನೆಯನ್ನು ಬದಲಾವಣೆ ಮಾಡುವಂಥ ಯೋಚನೆಗಳನ್ನು ಮಾಡಿರುವಂಥ ಲಕ್ಷಣಗಳನ್ನು ಹೇಳಬೇಕಿಲ್ಲಿ. ಮನೆ ಬದಲಾವಣೆ ಮಾಡಿದ್ರಾ? ಇಲ್ಲ ಗುರುಜಿ, ಮಾಡಿಲ್ಲ. ಅಥವಾ ಮನೆ ಬದಲಾವಣೆ ಮಾಡುವ ಅಥವಾ ಜಾಗವನ್ನು ಬದಲಾವಣೆ ಮಾಡುವಂಥದ್ದು ಏನಾದರೂ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರಾ? ಏನು ಮಾಡಿಲ್ಲ ಗುರುಜಿ. ಅವ್ರ ನಾವು ನನಗೆ ಯಾಕೋ ಇಲ್ಲಿ ಇರಂಗ ಆಗೋದು ಒಂದು ಹಂಗ ಆಕಿ ಸರಿಯಾಗಿಲ್ಲ ಗುರುಜಿ. ಮಾತು ಏನೇನೋ ಮಾಡ್ತಾವ ಗುರುಜಿ. ಅಲ್ಲ ಇಲ್ಲಿ ನೋಡಿ, ಒಂದು ಕೇತು ಇರುವಂತಹ ಅಂದರೆ ಈಗ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಈ ಪ್ರಶ್ನೆಗೆ ಸಂಬಂಧಿತವಾಗಿ ಅಲ್ಲಿ ಕುಟುಂಬದಲ್ಲಿ ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೇವತೆಯನ್ನು ಅಥವಾ ಸ್ತ್ರೀ ದೇವತೆಯನ್ನು ಬಿಟ್ಟಂಥ ಲಕ್ಷಣಗಳು, ಒಂದು ಸ್ತ್ರೀ ಶಾಪಕೋಪಗಳಿಂದ ಉಂಟಾದಂಥದ್ದು. ಈ ಹಿಂದೆಯೂ ಸಮೇತ ಸ್ವಲ್ಪ ಈ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಲ್ಲಿ ಮನಸ್ತಾಪಗಳಾಗಿ ಸರಿಯಾದಂಥ ಲಕ್ಷಣಗಳು ಇದೆ. ಇದೊಂದು ರೀತಿಯಾಗಿ ಇದೊಂದೇ ಸಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹಿಂದೆ ಏನಾದರೂ ಮನಸ್ತಾಪಗಳಾಗಿತ್ತ ಇದೇ ವಿಷಯಕ್ಕೆ? ಈಗ ಇದು ಮತ್ತೆ ಶುರು ಮಾಡ್ಕೊಂಡಿರುವಂಥ ಲಕ್ಷಣಗಳಲ್ವಾ? ಈಗ ಕುಲದೇವತಾ ದರ್ಶನ ಅನ್ನುವಂಥದ್ದು ಬಿಟ್ಟಿದ್ದೀರಾ ಅಲ್ವಾ? ಅವ್ರು ಒಂದ್ಸಲನು ಬಂದಿಲ್ಲ ಗುರುಜಿ. ಮಗಳನ್ನ ಜವ ತೆಗೆಸಿದ ಮೇಲೆ ಬಂದಿದ್ರು, ಒಳ್ಳೆ ಬಂದಿಲ್ಲ. ಈಗ ಅದೇ ವರ್ಷಂ ಪ್ರತಿಯಾಗಿ ನಿಮ್ಮ ದೇವಿಯನ್ನ ದರ್ಶನ ಮಾಡಿ ಆ ಹಿರಿಯರಿಗೆ ಮಾಡುವಂಥ ಕ್ರಿಯೆಗಳು ಅನ್ನುವಂಥದ್ದನ್ನೆಲ್ಲ ನಿಲ್ಲಿಸಿದಂಥ ಲಕ್ಷಣಗಳು ಅಂತ ಹೇಳಿದ್ರೆ ಅದನ್ನ ಯಾವುದು ಮಾಡ್ತಾ ಇಲ್ಲ. ಮಾಡ್ತೀವಿ ಗುರುಜಿ, ವರ್ಷ ಮಾಡ್ತೀವಿ ನಮ್ಮ ಮಾವರಿಗೆ. ಇದು ದೇವರದ್ದು? ದೇವ್ರಿಗೆ ಮಾಡ್ತೀವಿ ಗುರುಜಿ. ವರ್ಷಂ ಪ್ರತಿಯಾಗಿ ಈ ಬಲಿಪ್ರಧಾನವಾಗಿರುವಂಥ ದೇವಿ ಅಥವಾ ಈ ಮಾಂಸಾಹಾರವನ್ನು ಕೊಡುವಂಥ ದೇವರನ್ನು ಆರಾಧನೆ ಮಾಡ್ತಿದ್ದಂಥದ್ದು ಬಿಟ್ಟಂಥದ್ದುಂಟಾ? ಮಾಂಸಾಹಾರದ್ದು ಗೊತ್ತಿಲ್ಲ ಗುರುಜಿ. ಎಲ್ಲಮ್ಮಗ ನಮ್ಮ ಮಂದಿಯವ್ರ ಗುರುಜಿ. ಎಲ್ಲಮ್ಮ ಮೈಲಾರಿನಪ್ಪ ಹೋಗ್ತೀವಿ ಗುರುಜಿ, ಇಬ್ರು ಹೋಗ್ತೀವಿ, ಅವರು ನಾವು ವರ್ಷಂ ಪ್ರತಿಯಾಗಿ. ವರ್ಷಂ ಪ್ರತಿಯಾಗಿ ಹೋಗ್ತೀವಿ ಗುರುಜಿ. ಈಗ ಇದಕ್ಕೆ ಒಂದು ಆ ಸ್ತ್ರೀಯಿಂದ ತೊಂದರೆ ಆಗ್ತಿರುವಂಥದ್ದು ಬಾಧೆಯಲ್ಲಿ ಲಗ್ನದಲ್ಲೇ ಈ ಆ ಸ್ತ್ರೀಯಿಂದ ದೂರ ಆಗುವಂಥ ಕಾರಣಗಳಿಗೆ ನಿಮಗೆ ಅನುಕೂಲತೆ ಆಗಬೇಕಂತಾದರೆ ನಿಮ್ಮ ಕುಲದೇವತೆಯನ್ನು ಆರಾಧನೆ ಮಾಡುವಂಥದ್ದು ಮತ್ತೆ ಪುನಃ ಪ್ರಾರಂಭ ಮಾಡಬೇಕು. ಮತ್ತೆ ಈ ಸ್ತ್ರೀ ಈಗ ಮಾಡಾಕತ್ತೀನಿ ಗುರುಜಿ. ನಾನು ಈಗ ಮಂಗಳವಾರಕ್ಕೊಮ್ಮೆ ಉಪವಾಸ ಮಾಡ್ತೀನಿ, ಮುಡುಕು ಹೋಗಿ ಬರ್ತೀನಿ, ಹುಣ್ಣಿಗೊಮ್ಮೆ ಹೋಗಿ ಬಂದೇನಿ ಗುರುಜಿ. ಒಂದು ಕೆಲಸ ಮಾಡಿ, ಈ ಲಕ್ಷ್ಮೀನಾರಾಯಣ ಅನ್ನುವಂಥದ್ದು ಒಂದು ದೇವರು ಬರ್ತದೆ.
ಹಾ ಕೇಳಿಸ್ತಾ ಉಂಟ ಪದ್ಮಾವತಿ ಅವರೇ? ಹಾ ಕೇಳಿಸ್ತದೆ ಗುರುಜಿ. ಲಕ್ಷ್ಮೀನಾರಾಯಣ ಅನ್ನುವಂತಹ ಒಂದು ದೇವರು ಉಂಟು. ಹಾ ಹೌದು. ಆ ಲಕ್ಷ್ಮೀನಾರಾಯಣ ದೇವರಿಗೆ ಸ್ವಲ್ಪ ಈ ತುಳಸಿಯನ್ನು ಅಥವಾ ಲಕ್ಷ್ಮೀನಾರಾಯಣ ದೇವರ ಆರಾಧನೆಗಳನ್ನು ಮಾಡುವಂಥದ್ದು, ಹಾ ಇದು ಮಾಡೋದ್ರಿಂದ ಕ್ರಮೇಣವಾಗಿ ಇದು ದೂರ ಆಗಿ ದಾಂಪತ್ಯ ಅಥವಾ ಈ ಸಾಂಸಾರಿಕ ಜೀವನದಲ್ಲಿ ಅನುಕೂಲ ಸ್ಥಿತಿಗಳು ಕಂಡುಕೊಳ್ಳುವಂಥ ಲಕ್ಷಣಗಳು ಉಂಟು. ಹಾ ಇಲ್ಲ ಇದು ಅತಿರೇಕಕ್ಕೆ ಹೋಗ್ತಿದೆ ಅಂತ ಹೇಳಿದಾಗ ಈ ಬಲವಂತವಾಗಿ ಈ ನಿಮ್ಮ ಅಂದರೆ ನಿಮ್ಮ ಯಜಮಾನರೇನಿದ್ದಾರೆ ಅವರ ಮನಸ್ಥಿತಿಯನ್ನು ಅವಳ ಮನಸ್ಥಿತಿಯನ್ನು ಬದಲಾವಣೆ ಮಾಡುವಂಥ ಕ್ರಿಯೆಗಳಾಗಬೇಕಂತಾದರೆ ಅದಕ್ಕೆ ಕೆಲವೊಂದು ಮಾಂತ್ರಿಕ ವಿಧಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಏನು ಹೇಳ್ತಾರೆ ಕೇಳಿದರೆ, ಆ ವ್ಯಕ್ತಿಗೂ ಆ ಒಂದು ಏನು ತೊಂದರೆ ಆಗ್ತಿರುವಂಥ ಹೆಂಗಸುಂಟು ಅವಳಿಗೂ ಇವರ ಮಧ್ಯೆ ಇರುವಂಥ ಸೌಮನಸ್ಯವನ್ನು ವೈಮನಸ್ಯಕ್ಕೆ ಪರಿವರ್ತನೆ ಮಾಡುವಂತಹ ಕೆಲವೊಂದು ವಿಷಯಗಳುಂಟು. ಅದರಲ್ಲೇನು ಮತ್ತಿನ್ನಂತ ಬೇರೆ ಅಂತ ಮಾಡೋದಿಲ್ಲ, ಅದೇ ಮಂತ್ರಗಳನ್ನು ಜಪ ಮಾಡೋದು. ಆಗೇನಾಗ್ತದೆ ಅಂತ ಕೇಳಿದ್ರೆ ಅವರಿಬ್ಬರಲ್ಲಿ ದೂರ ಆಗ್ತದೆ. ಆದರೆ ನನ್ನ ಪ್ರಕಾರವಾಗಿ ಇದು ಅನಾದಿ ಕಾಲದಿಂದ ಕುಟುಂಬದಿಂದ ಬಂದಂಥ ತೊಂದರೆಗಳಿಂದನೇ ಇದು ಉಂಟಾಗಿರುವಂಥ ಲಕ್ಷಣಗಳು ಗೋಚರಕ್ಕೆ ಬರ್ತಾ ಇದೆ. ಹಾಗಾಗಿ ಆ ಕುಲದೇವತಾ ಆರಾಧನೆಯನ್ನೆಲ್ಲ ಮಾಡಿಕೊಂಡ್ರಿ ಅಂತಾದರೆ ಮುಂದಿನ ದಿನಗಳಲ್ಲಿ ಅನುಕೂಲತೆ ಆಗುವಂಥ ಲಕ್ಷಣಗಳಿದೆ. ಹಾ ಅರ್ಥ ಆಯ್ತಾ ನಿಮಗೆ? ಹಾ ಅರ್ಥ ಆಯ್ತು ಗುರುಜಿ. ನಂದು ಯಾವ ರಾಶಿ ಅನ್ನೋದು ಗೊತ್ತಾಗಲಿಲ್ಲ ಗುರುಜಿ. ಆ ಅವ್ರದ್ದು ಯಾವ ರಾಶಿ ಅನ್ನೋದು ಗೊತ್ತಾಗಲಿಲ್ಲ ಗುರುಜಿ. ಈಗ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇತ್ತಂತಾದ್ರೆ ರಾಶಿಗಳನ್ನು ಹೇಳ್ಬೋದು. ಎಂತ ಆಗ್ತದೆ ಅಂತ ಕೇಳಿದ್ರೆ ನೋಡಿ, ಹುಟ್ಟುದು ಒಂದೇ ಸಲ, ರಾಶಿಯನ್ನು ಹೆಸರನ್ನು ಬೇಕಾದ್ರೆ 50 ಸಲ ಬದಲಾವಣೆ ಮಾಡ್ಕೊಳ್ಬೋದು. ಆದರೆ ರಾಶಿ ಇದು ಹುಟ್ಟಿದಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ಬದಲಾವಣೆ ಮಾಡಲಿಕ್ಕಿಲ್ಲ. ಹಾಗಾಗಿ ನಿಮ್ಮ ಯಜಮಾನರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ದಲೇ ಇರುವಂಥ ಕಾರಣದಿಂದ ನೀವು ಕರೆಯುವಂಥ ರಾಶಿ ಅಥವಾ ಹೆಸರಿಗೆ ಸಂಬಂಧಿತವಾಗಿ ಯಾವ ರಾಶಿ ಉಂಟೋ ಅದನ್ನು ಕರೀಲಿಕ್ಕೆ ತೊಂದರೆ ಇಲ್ಲ ಆಗ್ತದೆ. ಓಕೆ, ಧನ್ಯವಾದ ಪದ್ಮಾವತಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಪುಟ್ಟಸ್ವಾಮಿ ಗೌಡ ಅಂತ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ನಮ್ಮ ಮಗಂದು ಮದುವೆದು ಇದು ಕೇಳಬೇಕಾಗಿತ್ತು. ಹಾ, ಅದಕ್ಕೋಸ್ಕರ ಅವನು ಡೇಟ್ ಆಫ್ ಬರ್ತ್ 30/12/1991. ಒಂದು ನಿಮಿಷ. 30/12/1991 ಮಧ್ಯಾಹ್ನ 1 ಗಂಟೆ. 91 30/12/1991 ಮಧ್ಯಾಹ್ನ 1 ಗಂಟೆ 1 ಗಂಟೆ 5 ನಿಮಿಷ. 1 ಗಂಟೆ 5 ನಿಮಿಷ 5 ನಿಮಿಷ ಮಧ್ಯಾಹ್ನ. ಯಾವ ಊರಿನಲ್ಲಿ ಹುಟ್ಟಿದ್ದ? ಅವನು ಚಂದ್ರಾಯಪಟ್ಟಣ ಅಂತೇಳಿ ಹಾಸನ ಜಿಲ್ಲೆ. ಹಾಸನ. ಚಂದ್ರಾಯಪಟ್ಟಣ ಹಾಸನ. ಅವನ ಹೆಸರು ರಾಘವೇಂದ್ರ ಅಂತ ಇಟ್ಟಿದ್ದೀವಿ. ರಾಘವೇಂದ್ರ. ಹಾಂ ಹಾಂ ಹಾಂ. ಇವನ ಮದುವೆ ವಿಚಾರಗಳು ಅಲ್ವಾ? ಒಂದು ಸ್ವಾತಿ ನಕ್ಷತ್ರ ಆಗ್ತದೆ ಅಲ್ವಾ? ಹೌದು, ಸ್ವಾತಿ ನಕ್ಷತ್ರ, ಮೀನ ಲಗ್ನ. ಹಾಗೆ ಇರಿ. ಅಷ್ಟಮದಲ್ಲಿ ಹೌದು. ಈ ಪುಟ್ಟಸ್ವಾಮಿ ಗೌಡ ಅವರೇ, ಇನ್ನೊಂದು ಫೋನ್ನಲ್ಲಿದ್ರಾ? ಹಾಂ, ಶನಿ ದಶೆ ನಡೀತಿರುವಂಥದ್ದಿದೆ ಈಗ ಇವನಿಗೆ. ಶನಿ ದಶೆ ಕೇತು ಭುಕ್ತಿ ನಡೀತಾ ಉಂಟು. ಈ ಲಗ್ನಕ್ಕೆ ಈ ಮೀನ ಲಗ್ನ ಅನ್ನುವಂಥದ್ದು ಮತ್ತು ಈ ಜಾತಕಕ್ಕೆ ಸಂಸೂಚಿತವಾಗಿ ಏನಾದರೂ ಪರಿಹಾರಾದಿಗಳನ್ನು ಏನಾದರೂ ಮಾಡಿದ್ರಾ? ಮದುವೆ ಪರಿಹಾರ ಏನು ಮಾಡಿಲ್ಲ ನೋಡಿ. ಒಂದು ವ್ಯಯದಲ್ಲಿ ಅಂದರೆ ಈಗ ಇವನಿಗೆ ಮದುವೆಗೆ ತೊಂದರೆ ಕೊಡ್ತಿರುವಂಥದ್ದಕ್ಕೆ 2 ಕಾರಣಗಳುಂಟು. ಒಂದು, ಕುಟುಂಬದಿಂದ ಚಿಂತನೆಯನ್ನು ಮಾಡಿದಾಗ ಕುಟುಂಬ ವಿಚಾರಗಳನ್ನು ಮತ್ತೆ ಮಾತಾಡುವ. ಈ ಅಬ್ಧದೀಕ್ಷಾ, ಈ ಪ್ರೇತಾದಿಗಳು ಅಂತ ಹೇಳಿದರೆ ಈ ಹಿರಿಯರಿಂದ ಉಂಟಾದಂತಹ ಪಿತೃದೋಷಗಳಿಂದ ಉಂಟಾದಂತಹ ಬಾಧೆಗಳು. ಎಷ್ಟು ಜನ? 2 ಜನ ಮಕ್ಕಳ ನಿಮಗೆ? ಪುಟ್ಟಸ್ವಾಮಿ ಗೌಡ ಅವರು, 2 ಮಕ್ಕಳ ನಿಮಗೆ? 2 ಮಕ್ಕಳ? ಮಗ. ಒಬ್ಬ ಮಗಳು, ಒಬ್ಬ ಮಗ. ಅದೇ 2 ಮಕ್ಕಳು.
ಹಾ. ಅದರಲ್ಲಿ ಇವನೇ ಅಂದರೆ ದೊಡ್ಡವನು ಇವನೆಯಾ? ಇಲ್ಲ, ದೊಡ್ಡವಳು ಮಗಳು. ಹಾ. ಈಗ ಇವನ ಮದುವೆಗೆ ತೊಂದರೆ ಆಗ್ತಾ ಇರುವಂಥದ್ದು. ಹಲೋ, ಹಾ, ಮದುವೆಗೆ ತೊಂದರೆ ಆಗ್ತಾ ಇರುವಂಥದ್ದಲ್ವಾ? ಹೌದೌದು. ಈ ಮದುವೆಯ ವಿಚಾರಕ್ಕೆ ವ್ಯಯಸ್ಥಾನದಲ್ಲಿ ಇವನ ಜಾತಕದಲ್ಲಿ ಪಿತೃ ಸಂಬಂಧಿತವಾಗಿರ್ತಕ್ಕಂತಹ ಬಾಧೆಗಳು ಅನ್ನುವಂಥದ್ದು ಇರುವಂಥ ಕಾರಣದಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಒಂದು ಮದುವೆ ಮಾಡುವಂಥ ವಿಚಾರಗಳಲ್ಲಿ ಅವನಿಗೆ ಒಂದು ಆಸಕ್ತಿ ಇಲ್ಲದಲೇ ಇರುವಂಥದ್ದು. ಇಲ್ಲ, ಮುಂದಿನ ವರ್ಷ ಮಾಡುವಂಥ ಅಂದರೆ ಆಗುವಂಥ ಸಂದರ್ಭದಲ್ಲಿ ಮುಂದೂಡಿಕೆ ಮಾಡಿದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಆಗುವಂಥ ಸಂದರ್ಭ, ಅವನ ಮದುವೆ ಆಗುವಂಥ ಏಜ್, ಆ ಸಂದರ್ಭದಲ್ಲಿ ಇಲ್ಲ ನಾನು ಸ್ವಲ್ಪ ಬಿಟ್ಟಾಗ್ತೇನೆ, ಅದನ್ನು ಮುಂದೂಡಿದಂಥ ಲಕ್ಷಣಗಳನ್ನು ಹೇಳಬೇಕಿಲ್ಲಿ. ಇನ್ನೊಂದು, ಮದುವೆಯ ವಿಚಾರಗಳಲ್ಲಿ ಈ ನೀವು ಜಾತಕ ಬಿಡುಗಡೆಗಳನ್ನೆಲ್ಲ ಮಾಡಿ ಜಾತಕದಿಂದ ಯಾವುದಾದ್ರೂ ಈ ಸ್ತ್ರೀ ಅನ್ನುವಂಥದ್ದು ಹುಡುಗಿ ನೋಡಲಿಕ್ಕೆ ಬಂತು ಅಂತಾದ್ರೂ ಈ ನೋಡ್ಕೊಂಡು ಹೋಗೋದು ಮತ್ತೆ ಹೇಳುವುದೇ ಇಲ್ಲ ಅಂತ ಹೇಳಿದರೆ ತಡೆ ಆಗುವಂಥದ್ದು ಕಾಣಿಸ್ತಾ ಉಂಟು. ಹಲೋ, ಇದ್ದಾರೆ ಹೇಳಿ. ಅದಕ್ಕಾಗಿ ಈ ನಿಮ್ಮ ಕುಟುಂಬದಲ್ಲಿ ಈ ಪಿತೃಗಳಿಗೆ ಮಾಡುವಂಥ ಕೆಲಸಗಳನ್ನು ಯಾವುದೋ ಸರಿಯಾದಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದರೆ, ಈ ಮಾಡುವಂಥ ಏನು ಪಿತೃಗಳಿಗೆ ಕೆಲಸ ಮಾಡುವಂಥದ್ದು ಸ್ವಲ್ಪ ಅಣ್ಣ ತಮ್ಮದಿಕ್ಕಳಲ್ಲಿ ಎರಡೆರಡು ಕಡೆ ಮಾಡಿದಂಥದ್ದು, ಈ ಥರ ಲಕ್ಷಣಗಳುಂಟು. ಮತ್ತು ಒಂದು ಬಾರಿ ಈ ಪಿತೃಗಳಿಗೆ ಸಂಬಂಧಿತವಾಗಿರ್ತಕ್ಕಂತಹ ಮೋಕ್ಷ ಕೆಲಸಗಳನ್ನು ಮಾಡಿಕೊಳ್ಳಿ. ಇವನಿಗೆ ಈ ಅಕ್ಟೋಬರ್ ತಪ್ಪಿ ನವೆಂಬರ್ ನಂತರದಲ್ಲಿ ಸ್ವಲ್ಪ ಮದುವೆ ಆಗುವಂಥ ಯೋಗಗಳಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರ ಆದಿಗಳು ಅನ್ನುವಂಥದ್ದಿದೆ. ಜಾತಕದಲ್ಲಿ ಇರುವಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಈ ಪಿತೃ ಸಂಬಂಧಿತವಾಗಿರುವಂಥದ್ದು ಮುಖ್ಯವಾಗಿ ಕಾಣಿಸ್ತಾ ಉಂಟು. ಇನ್ನು ಕುಟುಂಬ ಸಮಸ್ಯೆಗಳೆಲ್ಲ ಇದೆ, ಅದನ್ನು ನೋಡುವ ಮುಂದಿನ ದಿನಗಳಲ್ಲಿ. ಸದ್ಯದ ಪರಿಸ್ಥಿತಿಗೆ ಇವನ ಜಾತಕದಲ್ಲಿರುವಂಥ ಪಿತೃದೋಷಗಳನ್ನು ಸರಿ ಮಾಡಿಕೊಳ್ಳಿ. ಅದಕ್ಕೆ ನಾರಾಯಣ ಬಲಿ ಈ ಥರದ್ದೆಲ್ಲ ಪಿತೃದೋಷಕ್ಕೆ ಆ ಜಾತಕದ ಪ್ರಮಾಣವನ್ನು ನೋಡಿ ಮಾಡ್ತಾರೆ. ಅದನ್ನು ಮಾಡಿಕೊಂಡ್ರೆ ಸರಿ ಆಗ್ತದೆ. ಸ್ವಲ್ಪ ನಾಗನನ್ನು ಆರಾಧನೆ ಮಾಡ್ಲಿಕ್ಕೆ ಹೇಳಿ ಪ್ರತಿನಿತ್ಯ. ಆಯ್ತಾ? ಎಸ್, ಧನ್ಯವಾದ ಪುಟ್ಟಸ್ವಾಮಿ ಗೌಡ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಹದೇವ ನಾಯಕ್ ಅಂತ. ನಮಸ್ತೆ ಸರ್. ನಮಸ್ತೆ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಇದ್ದಾರೆ, ಮಾತಾಡಿ. ಮಹದೇವ ನಾಯಕ್. ಯಾರ ಬಗ್ಗೆ ಕೇಳಬೇಕಿದ್ದಿತ್ತು? ನಮ್ಮ ಮಗನ ಬಗ್ಗೆ ಸರ್. ಡೇಟ್ ಆಫ್ ಬರ್ತ್ ಉಂಟಾ? ಉಂಟು ಸರ್. ಹೇಳಿ. 9/11 1988. 1988. ಟೈಮ್ ಸಾಯಂಕಾಲ 9:20. 9:20 ಸಂಜೆಯಾ ರಾತ್ರಿ? ರಾತ್ರಿ ಸರ್. ವಿಶಾಖ ನಕ್ಷತ್ರವ ಒಂದು? ಗೊತ್ತಿಲ್ಲ ಸರ್ ನಮ್ಗೆ. ಮಹಾದೇವ ಪ್ರಸಾದ್ ಅಂತ ಹೆಸರಿಟ್ಟಿದೀವಿ. ಮಹಾದೇವ ಪ್ರಸಾದ್ ಅಂತ ಇಟ್ಟಿದೀವಿ. ಎಂತ ವಿಷಯ ಕೇಳಬೇಕಿದ್ದಿತ್ತು? ಅವ್ನಿಗೆ ತುಂಬಾ ಕೋಪ, ಹೇಳೋದ್ ಮಾತು ಕೇಳಲ್ಲ. ಸಪ್ತಮದಲ್ಲಿ ಶನಿ. ಇದು ಮದುವೆ ಆಗಿದೆಯಾ ಇವ್ರದ್ದು? ಇಲ್ಲ ಸರ್, ಮದುವೆ ಆಗಿಲ್ಲ. ಮದುವೆ ವಿಚಾರದಲ್ಲೆಲ್ಲ ಸ್ವಲ್ಪ ಆಸಕ್ತಿ ತೋರ್ದಲ್ಲೇ ಇರುವಂತ ವ್ಯಕ್ತಿ. ಹೌದು ಸರ್. ಯಾಕೆಂದ್ರೆ ಮದುವೆ ವಿಚಾರ ಅಂದ್ರೆ ಕೂಡಲೇ ನನಗೆ ಆ ವಿಚಾರಗಳಲ್ಲಿ ಇಂಟ್ರೆಸ್ಟ್ ಇಲ್ಲ. ಮತ್ತೆ ತಂದೆ ತಾಯಿಗೆ ನಿಂದ್ಯಾಭಿಭಾಷೆ, ನಿಂದನೆ ಮಾಡಿ ಮಾತಾಡುವಂಥದ್ದು, ಮತ್ತೆ ಒಬ್ಬರ ಹತ್ರ ಅತಿ ಕೋಪವನ್ನು ತಗೊಳ್ಳುವಂಥದ್ದು. ಮತ್ತೆ ಈ ದಶಾಭುಕ್ತಿ ಪ್ರಕಾರವಾಗಿ ಬುಧ ದಶೆ. ಮತ್ತೆ ಸೈಲೆಂಟ್ ಇರ್ತಾರೆ, ಅಂದ್ರೆ ಇವ್ರು ಯಾರ ತಂಟೆಗೆ ಹೋಗುದಿಲ್ಲ. ಆದ್ರೆ ಬೇಕಂತಾನೆ ಸ್ವಲ್ಪ ಜಗಳಗಳನ್ನು ಮಾಡೋದು, ವೈಮನಸ್ಯವನ್ನು ಮಾಡುವಂಥದ್ದು, ಕೋಪ ಮಾಡ್ಕೊತಾನೆ. ಆಮೇಲೆ ದೇಹದ ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳಿರುವಂಥದ್ದು, ಹೊಟ್ಟೆಗೆ ಸಂಬಂಧಿತವಾಗಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿ ಆ ಇನ್ಫೆಕ್ಷನ್ ಇಂದ ಸ್ವಲ್ಪ ಹೊಟ್ಟೆಯಲ್ಲಿ ಈ ತೊಂದರೆಗಳು, ಅದರಿಂದ ವೈದ್ಯಕೀಯದಲ್ಲಿ ಏನಾದರೂ ತೊಂದರೆಗಳು ಬಂದಿರುವಂಥ ಲಕ್ಷಣಗಳು. ಹೌದಾ? ಇಲ್ಲ, ಅವ್ರಿಗೇನು ಆಗಿಲ್ಲ. ಈಗ ಅದೇ ಈಗ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಹೊಟ್ಟೆಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಬರಲಿಕ್ಕೆ ಶುರು ಆಗ್ತದೆ. ಯಾಕೆಂದ್ರೆ ಅವನಿಗಿರುವಂಥ ಜಾತಕ ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಚಿಂತನೆ ಮಾಡೋದಾದ್ರೆ, ಅವನಿರುವಂಥ ಸ್ಥಿತಿಗತಿಗಳನ್ನು ಚಿಂತನೆ ಮಾಡಿದ್ರೆ ಸ್ವಲ್ಪ ಅವನು ಇರುವಂಥ ಉದ್ಯೋಗ ಎಂತ ಮಾಡೋದು? ಕೂಲಿ ಮಾಡ್ತಾನೆ ಸರ್.
ಮಾಡ್ತಾನೆ ಮೂಟ ಅಲ್ಲಿ ಮಾನಸಿಕವಾಗಿ ತುಂಬ ನೊಂದಿದಂಥದ್ದು ಅಥವಾ ಈ ಯಾವುದೋ ಒಂದು ಕೆಲವೊಂದು ಸನ್ನಿವೇಶಗಳಿಂದ ನೊಂದು ಅದರಿಂದ ತುಂಬ ಸಿಟ್ಟಾಗುವಂಥದ್ದು ಮತ್ತು ವ್ಯಸನಗಳು ಅಂತ ಹೇಳಿದರೆ ಏನಾದರೂ ಸಮಯವನ್ನು ವ್ಯರ್ಥ ಮಾಡುವಂಥ ಕೆಲಸಗಳನ್ನೇ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬರುವಂಥದ್ದು ಈ ಸಂದರ್ಭದಲ್ಲಿ ಆಗ್ತಾ ಉಂಟು ಅವನಿಗೀಗ. ಹೌದು ಸರ್, ಹೌದು, ಹಂಗೆ ಇರ್ತಾನೆ. ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಸ್ವಂತ ಉದ್ಯೋಗಾದಿಗಳನ್ನ ಮಾಡ್ಲಿಕ್ಕೆ ಹೋಗುವಂಥದ್ದು ಅಥವಾ ಆ ಉದ್ಯೋಗದಿಂದ ಒಟ್ಟು ಮನಸ್ಸಿಗೆ ನೋವಾಗಿರುವಂಥ ಲಕ್ಷಣಗಳೊಂದು ಕಾಣಿಸ್ತಾ ಉಂಟು. ಹೌದು ಸರ್, ನೋವು ಮಾಡ್ತೇನೆ. ಅದು ಮಹಾದೇವ ಪ್ರಸಾದ್ ಅವರಿಗೆ ಸದ್ಯದ ಪರಿಸ್ಥಿತಿಗೆ ಏನಾಗಿದೆ ಅಂತ ಕೇಳಿದರೆ ಸಮಯಗಳು ಅಂದರೆ ಅವರ ಟೈಮ್ ಅನ್ನುವಂಥದ್ದು ಅಷ್ಟೆಲ್ಲ ಸಮಂಜಸವಾಗಿಲ್ಲ ಈಗ. ಅದಕ್ಕೆ ಪರಿಹಾರ ಹೇಳಬೇಕಂತ ಕೇಳಿದರೆ ಒಂದು ಮತ್ತೆ ತುಂಬ ಮುಖ್ಯವಾಗಿ ತೊಂದರೆ ಕಾಣಿಸ್ತಿರುವಂಥದ್ದು ಯಾವ ಜನ ನೀವು? ನಾಯಕರು ಸರ್. ನಾಯಕರು. ನಿಮ್ಮ ಕುಲದ ಗುರುಗಳೆಲ್ಲಿದ್ದಾರೆ ಅಂತ ಹೇಳಿದ್ರೆ ಕುಲಗುರುಗಳು ಯಾರು? ಕುಲಗುರುಗಳು ಅವರು ಸರ್ ವಾಲ್ಮೀಕಿ. ಹೌದು, ಅಲ್ಲಿಗೆ ನೀವು ಸುಮಾರು ವರ್ಷಗಳಿಂದ ಹೋಗೇ ಇಲ್ಲ ಅಂತ ಹೇಳಬೇಕು. ಹೋಗಿದ್ರಾ? ಇಲ್ಲ ಸರ್, ಹೋಗಿಲ್ಲ. ಮತ್ತೆ ಫಸ್ಟ್ ಅಲ್ಲಿಗೆ ಹೋಗಿ ಬನ್ನಿ. ಸರಿ ಸರ್. ಯಾಕೆ ಅಂತ ಕೇಳಿದರೆ ಇಲ್ಲಿ ನಮಗೆ ಗುರುವಿನ ದೋಷ ಅಂತ ಹೇಳಿದರೆ ಒಂದು ಬ್ರಾಹ್ಮಣ ಶಾಪಂಚ ಅಂತ ಹೇಳಿದರೆ ಬ್ರಾಹ್ಮಣರ ಶಾಪ ಅನ್ನೋದು ಇಲ್ಲಿ ನಮಗೆ ಅಷ್ಟೇನು ಕಾಣಿಸ್ತಾ ಇಲ್ಲ. ಅದರಿಂದ ಈ ತೊಂದರೆ ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ವ್ಯಯಸ್ಥಾನದಲ್ಲಿರುವಂಥ ಕಾರಣದಿಂದ ಈ ನಿಮ್ಮ ಕುಟುಂಬದ ಕುಲಗುರುಗಳ ದರ್ಶನ ಅನ್ನುವಂಥದ್ದು ಆಗಲಿಲ್ಲ ಅನ್ನುವಂಥದ್ದು ಹೇಳಬೇಕು. ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಜಾಗಾದಿಗಳು ಅನ್ನುವಂಥದ್ದು ಅಥವಾ ಅಲ್ಲೇನೋ ಒಂದು ಅಪಚಾರಗಳಾಗಿರ್ಬೇಕು, ಅದನ್ನೊಂದು ಸ್ವಲ್ಪ ನೋಡಿ ಸರಿ ಮಾಡಿಕೊಳ್ಳಿ. ಸರಿ ಗುರೂಜಿ, ಓಕೆ, ಧನ್ಯವಾದ ಮಹಾದೇವ ನಾಯಕ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರೂಜಿ. ನಿಮಗೂ ಕೂಡ ಧನ್ಯವಾದ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಅಂತ ಭಾವಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.